ಅದು ಪಲ್ಯ ಮಾಡೀನಿ, ಪುಡಿ ಚಟ್ನಿ ಅದನ್ನ ಎಲ್ಲ ಬ್ಯಾಗ್ನಾಗ ಇಟ್ಟಾನಿ. ರೊಟ್ಟಿ ಹೊಸ ತುಂಬಿಟ್ಟಾನಿ ಮನೆಗೆ, ಮತ್ತೆ ಬೇಕಾಬೇಕಲ್ಲ ಈಗ ಊಟಕ್ಕೆ. ಚಿತ್ರಾನ್ನ ಕಲ್ತಿದ್ದೆ ಊಟ ತಿನ್ನೇನೈತಿ ಎಲ್ಲ ಇಟ್ಟಾನಿ. ಮತ್ತೇನು ಇಡೋದೈತೇನೋ ಲಕ್ಷಣ ಆಗಂಗಿಲ್ಲ. ಹಾಲು ಒಂದು ಕರ್ದಾನಿ, ಒಂದು ಬಾಟ್ಲಾಗ ಹಾಕ್ಲೇ ಏನೋ ಹೋಗತ್ಲಿ ತಡಿತಾವ ಇಲ್ಲ ಕೇಳ್ತಾನೆ ಜ್ಯೋತಿ ಆಯವ್ವ ಬಂದೆ. ಯವ್ವ ಇಷ್ಟು ಲಘೂನ ಎದ್ದೆಲ್ಲ ಕೆಲಸ ಮಾಡಿಲ್ಲ ಬೇಲೆ ಅಡುಗೆನೇ ಆಗೈತಲ್ಲ. ಉಣುವ ಮತ್ತು ಹೊಕ್ಕನಿ ಅಂತ ಅಂದಿದ್ದೆಲ್ಲ, ಮತ್ತು ದೌಡು ಹೊಂಟು ಬಿಡ್ತೀನಿ ನೀನು ನಿಂದ್ರದಿಲ್ಲ ಅಂದು ಲಘುನ ಎದ್ದಿದ್ದೆ. ನಾಲ್ಕನಾದ್ರಾಗ ಎದ್ದು ನಿದ್ದೆ ಬರಾಕತ್ತು ನೋಡಿ ಈಗ. ನಾಲ್ಕನಾದ್ರಾಗ ಎದ್ದು ಕರ್ಚಿಕಾಯಿ ಅವನ್ನೆಲ್ಲ ನೀನೇನೋ ಮಾಡಿದ್ವಿದ್ವಲ್ಲ, ಹೊಸ ರೊಟ್ಟಿ ಬಿಡೋದು ನೀವು ದಪ್ಪಾಗ್ಯಾವ ಏನೋ ನೋಡುವ. ನಿಮ್ಮ ಮನ್ಯಾಗ ಏನಂತಾರ ಏನೋ ಸ್ವಲ್ಪ ದಪ್ಪ ಆದವು ಮಾಡಿದ್ದೆ ಹೆಚ್ಚು. ಮತ್ತೆ ಏನಂತಾರ ಏನು ಅನ್ನಂಗಿಲ್ಲ. ಬೇಡ ಅಂದ್ರೆ ಕೇಳಂಗಿಲ್ಲ ನೀನಂತ್ರನು. ನಂದಂತ್ರ ಜಳಕ ಆಗೈತೆ ಜಳಕ ಆಗೈತಿ. ಗುಂಡೊಂದು ಜಳಕ ಮಾಡಿಸೀನಿ, ಅರಿವಿ ಎಲ್ಲ ಇಟ್ಕೊಂಡಾನಿ. ಹೊರಗಿದ್ವಲ್ಲ ಅವನು ಓಸು ತೊಗೊಂಬಂದು ಮಡಿಸಿಟ್ಕೊಂಡಾನವ. ಈಗ 8-8:30 ಆಯ್ತೈತಿ, ಬರ್ತೈತನಲ್ಲ ಬಸ್. ಇನ್ನೇನು ಬಸ್ ಬರೋ ಹೊತ್ತಾಗೈತವ. ದೌಡು ತಯಾರಾಗು, ಬಸ್ ತಪ್ಪಿಸ್ಕೊಂಡು ಅಂದ್ರೆ ಮತ್ತು 12 ಬಸ್ ಪಲ್ಲೆಗಿಲ್ಲ ಮತ್ತು ಕುದಿಸ್ಕೊಂಡು ಕುಂದ್ರಬೇಕಾಕತಿ. ದೌಡ ಮಾಡಿರ್ತಾವಲ್ಲ ಕೆಟ್ಟು ಬಿಡ್ತಾವೆ, ಮಸಾಲೆ ಹಾಕಿರ್ತಾವಲ್ಲ, ದೌಡ ಬಂದಿಟ್ಟು ತೆಗೆದು ಬಿಡುವಂತೆ. ಆತು ಇಷ್ಟ ಹಾಕೊಂಡು ಕೆಲಸ ಮಾಡ್ಕೊತ ಕುಂತಿದ್ದೆ ನೋಡು. ಮತ್ತು ಮಾಂಸ ಇನ್ನೂ ಮಕ್ಕೊಂಡಾಳನ ಆಕೆ ಹಂಗೆ ಒಂದಿಟ್ಟು ಯಾವಾಗ ಏನೋ ದೌಡ ಎದ್ದಾಳದು ಮಕ್ಕೊಂಡಾಳೇನು. ಅದಕ್ಕೆ ಈಗ ಎಬ್ಬಸ್ಬೇಕು ನೋಡಿ. ನಾನು ಅಡುಗೆ ಮನೆದು ಅಷ್ಟು ಕಸ ಅಂದ್ಕೊಂಡು ಒಂದಿಟ್ಟು ಸ್ವಚ್ಛ ಮಾಡ್ಕೊಂಡು ಮತ್ತು ಬಾಗ್ಲ ಅಂದು ಬೆಳೆದು ಬಂದೆವ. ಮತ್ತು ಮಂದಿ ಒಳ್ಳೆಡ್ತಿರ್ತಾರೆ, ಇವೇನಿವು ಬಾಗ್ಲನ ಬೆಳೆದಲ್ಲ ಅಂದ್ಕೋಬಾರ್ದು ಅಂದು ಬಾಗ್ಲ ಅದನ್ನ ಬೆಳೆದು ಬಂದು ಒಳಗೆ ಕುಂತಿದ್ದು ನೋಡಿ. ಚಹಾ ಮಾಡ್ಕೊಂಡು ಕುಡಿದು ಮಕ್ಕೈ ಜಳಕನ ಆಗೈತಿ ಅಂದೆಲ್ಲ ಒಂದಿಟ್ಟು ದೇವ್ರಿಗೆ ದೀಪ ಹಚ್ಚಿಬಿಡವ. ಪೂಜೆ ಹೂ ಅದನ್ನ ಹೇರಿಸಿ ದೀಪ ಹಚ್ಚಿಬಿಡು. ಆಟತ್ತಿಗೆ ಎಲ್ಲ ಹಾಕತಿ. ನಾಷ್ಟಕ್ಕೆ ಏನಾರು ಮಾಡಲೇನ? ನಾಷ್ಟಕ್ಕೆ ಇಷ್ಟೊತ್ತಿಗೆ ತಿನ್ನಂಗಂಗಿಲ್ಲ ನಾಷ್ಟನ ಏನು ಬೇಡ. ಇದ್ರಾಗ ಬೇಕಂದ್ರೆ ಒಂದೊಂದು ಖರ್ಚಿಗೆ ಅವನು ತಿಂದ್ರೆ ಆತು ಅಲ್ವಾ. ನಾಷ್ಟ ಅಂತ ಇನ್ನೇನು ಅಲ್ಲ ನಂತರ ಆತು ನಡೆಯವ ಒಂದಿಟ್ಟು. ಮತ್ತು ಹೋಗಂತೆ ಅಂತ ಕುಂಕುಮ ಅದನ್ನ ಕೊಡ್ತೇನೆ. ದೌಡ್ ಬಾರ ಬೇವ, ನಾನು ಪೂಜೆ ಮಾಡೋಷ್ಟೊತ್ತಿಗೆ ಬಾ, ಮತ್ತು ಹೊತ್ತಾಕತಿ ನಡಿ. ನೀನಿಂದನ ಬನ್ನೀಗ ಅಥವಾ ಪಲ್ಯ ಒಂದಾಗೈತಿ, ಕರ್ಚಿಕಾಯಿ ಎಲ್ಲ ಒಂದು ದೊಡ್ಡದು ಇದ್ರ ಚೀಲದಾಗ ಇಡ್ಬೇಕು ನೋಡು. ಏನು ಹರ್ಕೊಳ್ಳೋ ಅಂತ ಚೀಲದಾಗ ಇಡಂಗಿಲ್ಲ. ಇವರು ಇನ್ನು ಇದಕ್ಕೆ ಹೋದರು, ಇದಕ್ಕೆ ಇದನ್ನು ಎಳ್ನೀರು ಸಿಗ್ತಾವ ನಾನು ನೋಡಿ ಬರ್ತಾನೆ ಹರ್ಕೊಂಬರ್ತಾನೆ ಅಂತಂದು ಆಕೆಗೆ ಹೋಗೋದು ಅಜ್ಜಿ. ಮತ್ತು ಕಾಯಿ ಪಾಯಿ ಎಲ್ಲಿ ಹಿಡ್ಕೊಂಡು ಹೋಗಾರ ಅವ್ರು ಹೊಲ್ದಾಗ ಸಿಗ್ತಾವಲ್ಲಿ ಹೇಳಿದ್ರೆ ತಿಳ್ಕೊಳಂಗ ಇಲ್ಲ. ನಮ್ಮ ಹೊಲದ್ದು ಕಾಯಿ ಕುಡಿಲಿ ಸುಮ್ಮನೆ ರಳೆ ಅಂದ್ರೆ ಅಂತಂದು ಹೋಗ್ಯಾರ. ಒಟ್ಟು ಬರೋಟ್ಲಿಗೆಲ್ಲ ತಯಾರಾದ್ರೆ ಹೋಗಿ ಒಂದಿಟ್ಟು ಬಸ್ ಗೀಸ್ ಬರ್ತಾರೆ. ಹುಡುಗನೂ ಇರ್ತೈತಿ, ಚೀಲಗಳು ಹಾಕವು. ಮೊನ್ನೆ ಅವು ಸೀರೆ ತೊಗೊಂಡಿದ್ನಲ್ಲ, ಅದ್ರಾಗ ಒಂದು ಸೀರೆ ಕೊಡೋಣ ಅಂದೆ. ಬೇಡವಾ ಮೊನ್ನೇನು ಒಂದು ಕೊಟ್ಟಿದ್ದಿ ಸೀರೆನ, ಅದನ್ನ ಇನ್ನೂ ಜಾಕೆಟ್ ಹೊಲಕ್ಕೆ ಹಾಕಿಲ್ಲ ನಾನು. ಒಲ್ಲೆ ಅಂದ್ರೆ ಒಲ್ಲೆವಾ ಅಂತಂದು ತಂದ ಉಟ್ಕೊಂಡ್ಲ ಸೀರೆನ. ಎಲ್ಲ ಇಟ್ಕೊಂಡನಿ. ಅದು ರೊಟ್ಟಿದೊಂದು ಹೊರಗೆ ಹತ್ತು ನೋಡೋದು ಚೀಲದಾಗ ಇಡಿಸ್ಲಿಲ್ಲ ಬೇದ್ರಾಗ ಬುತ್ತಿದು. ಆಮೇಲೆ ಕಾಯಿ ಪಲ್ಯ ಅದನ್ನ ಪಲ್ಯ ಇದೆಲ್ಲ ಇಟ್ಕೊಳ್ಳೋತ್ಲಿಗೆ ತುಂಬೆ ಹೋಗ್ತದೆ. ಚೀಲ ಸಣ್ಣದೈತಿ, ರೊಟ್ಟಿದೊಂದು ಹೊರಗೆ ಐತಿ. ಹಂಗೆ ಮೇಲೆ ಇಟ್ಕೊಂತನ್ಬಿಡು. ಹುಷಾರು ನೋಡ. ಮತ್ತು ಬಿಟ್ಟು ಹಿಡಿದು ಚಲೋತ್ ನಂಗೆ ಇಡ್ತ 3 ಬ್ಯಾಗ್ ಅಕ್ಕವು. ಮಂಜುಂದು ಒಂದು ಬ್ಯಾಗ್ ಅವ್ನ ಕೈಯಾಗ ಕೊಡು, ಇಟ್ಕೊಂತಾನ ಕೈಯಾಗ. ನಿಂದೊಂದು ಬ್ಯಾಗು, ಇದು ಬುತ್ತಿದೊಂದು ಹುಷಾರು ನೋಡುವ ಇವ ಏನ. ಆತೇನವ ಎಲ್ಲ ತಯಾರು. ಅಲ್ಲೇ ಬಸ್ಸಿನಂತೇಳಿ ಹತ್ತಿಸಿ ಬರ್ತಾನೆ. ನಾನು ಹತ್ತಿಸಿ ಹಂಗೆ ಕೆಲಸ ಐತೆ ಓಕಾನಿ, ಹುಷಾರ್ಲೆ ಹೋಗ್ರಿ. ಯಾಕ ಹುಷಾರು ನೋಡೋನು. ಮಂಜು ಸುಮ್ಮನಿರೋದಿಲ್ಲ. ಹೊಸ ಡ್ರೆಸ್ ಹಾಕೊಂಡಾನ ನೋಡು. ಅಪ್ಪ ನಿನ್ನೆ ಕೊಡ್ಸ್ಕೊಂಬಂದಿತ್ತಲ್ಲ ಅದನ್ನ ಹಾಕೊಂಡಾನ. ಚಂದಾಗೈತಿ ಡ್ರೆಸ್. ಬ್ಯಾಡ ಮುಂದೆ ಹಬ್ಬ ಐತಪ್ಪ, ಉಗಾದಿ ಹಬ್ಬದಾಗ ಹಾಕೋಂತಿ ಅಂದ್ರೆ ಬೇಡ. ಅಪ್ಪ ಇನ್ನೊಂದು ಡ್ರೆಸ್ ಕೊಡಿಸ್ತೈತೆ ಹಬ್ಬದಾಗ. ಈಗ ಅಜ್ಜಿ ಕೊಡಿಸಿದ್ದು ಇಲ್ಲಿಂದ ಹಾಕೊಂಡು ಹೋಗ್ತಾನೆ ಅಂತ ಹಾಕೊಂಡಾನ ನೋಡು. ಮತ್ತೆ ತಾತ ಕೊಡಿಸಿದ್ದು ಇಲ್ಲಿಂದ ಕೊಡಿಸಿದ್ದಿಲ್ಲ ನಾನು. ಮತ್ತೆ ಇಲ್ಲಿಂದ ಊರಿಗೆ ತಾತ ಕೊಡಿಸಿದ್ದು ಹಾಕೊಂಡು ಹೋಗ್ತಾನೆ. ಅಪ್ಪಾಗ ಅಜ್ಜಾಗ ಎಲ್ಲರಿಗೂ ತೋರಿಸ್ತಾನೆ ತಾತ ಕೊಡಿಸೈತಿ ಅಂದ. ಯಪ್ಪ ಚಂದಾಗೈತಿ ನಾವ ಹೆಂಗೆ. ನಾನು ಹೆಂಗಕತ್ತೆ ಏನ ಅಂತ ಅನ್ಕೊಂಡೆ. ಚಂದಾಗೈತಿ. ತಡೆಯವ ಕುಂಕುಮ ಅದನ್ನ ಕೊಡ್ತಾನೆ. ಹುಷಾರು ನೋಡು. ಬಾಯಿ ವೈತ್ಲಾಗ ಕುಂಕುಮ ತಗೋ. ಅಜ್ಜಿ ಅವಾಗ ಅಷ್ಟ ಹಚ್ಚಿ ಅಲ್ಲ ನನಗೂ ಹಚ್ಚ. ಹಚ್ತಾನಪ್ಪ ನೀನು. ಇರ್ಲಿ ಬಿಡಬೇಕು, ಕರೆಕ್ಟ್ ಆಗೈತಿ. ಇವಾಗ ಹೋಗಿ ಬರ್ತಾನೆ. ನನಗೆ ಆಶೀರ್ವಾದ ಮಾಡು. 100 ವರ್ಷ ಮತ್ತೆ ಇದೇ ಆಗಿರುವ. ಹೋಗ್ಬ, ಹುಷಾರು ನೋಡು. ಅಪ್ಪ ನನಗೆ ಆಶೀರ್ವಾದ ಮಾಡು. ಅಳಬಾರ್ದ ಯವ್ವ, ಅಳಬಾರ್ದ ನನ್ನ ಮಗಳ. ಎದ್ದಳು ಯವ್ವ, ಮತ್ತೆ ಬರುವಂತೆ ಅಂತ ಎದ್ದಳು. ಏನು ಮಾಡೋದವ್ವ, ಗಂಡನ ಮನೆಗೆ ಹೋದ ಮ್ಯಾಗ ತವ್ರ ಮನೆ ನೆಂಟ್ರ ಮನೆ ಇದ್ದಂಗೆ ಒಂದ ಮನೆ.
ಏನಾಗಲ್ಲ ಇದ್ದಾಳೆ. ಮತ್ತು ಬಾ ಇವ ಏನು ವರ್ಷಕ್ಕೊಮ್ಮೆಟ್ಟು ಬರೋದು ಬಿಟ್ಟು ಆಗಾಗ ಬರ್ಕೊಂತ ಹೋಗ್ಕೊಂತೀರು, ನಮಗೂ ಸಮಾಧಾನ ಅನ್ನಿಸ್ತದೆ ಒಂಚೂರು. ಯಪ್ಪ ಬರೋದು ಹೋಗೋದು ಮಾಡ್ಕೊಂತೀರಿ ನೀವು ಏನ ಇವ್ವ ಮತ್ತೆ ಸಾಲಿ ಸುಟ್ಟಿ ಕೊಟ್ಟಾಗ ಬರೋದೇ ಐತಿ ಬಾರ್ದೆ ಇವ ಅಳಬೇಡ. ಎದ್ದಾಳವ ನನ್ನ ಮಗಳು 100 ವರ್ಷ ಮುತ್ತೈದೆ ಆಗಿರವ್ವ. ಮೊನ್ನೆ ನಿಮ್ಮ ಹೋಗ ಹೇಳೇ ನೋಡು, ಆ ಸೀರೆ ಕೊಡವ ಅಂದು ಬ್ಯಾಡ ಅಂದೆ ಅಂತ. ಮತ್ತು ಹಬ್ಬ ಆದ್ಮೇಲೆ ಬಾ, ಹಾಂ ಚಲೋ ಸೀರೆ ಉಡಿಸ್ತಾನಂತ. ಯಪ್ಪ ನನಗೆ ಸೀರೆ ಗೀರಿ ಬ್ಯಾಡ, ನನಗೆ ನನ್ನ ತವ್ರ ಮನೆ ಸುಖವಾಗಿರ್ಬೇಕು ಅಷ್ಟ ನನಗೆ ಬೇಕಾಗಿರೋದು. ಎಲ್ಲರೂ ಖುಷಿ ಖುಷಿಯಿಂದ ಸುಖವಾಗಿದ್ರೆ ನನಗೆ ಏನು ಬೇಡಪ್ಪ. ನಮ್ಮ ತಂಗಿ ಒಂದು ಚಲೋ ಮನೆಗೆ ಹೋದ್ಲು ಅಂದ್ರೆ ನನಗೆ ಅಷ್ಟ ಸಾಕು. ಅಕ್ಕ ಬಾ ಮತ್ತು ಬಾ ಅಕ್ಕ. ಹೋಗಿ ಬರ್ತಾನ ಮನ್ಸ ಹುಷಾರು ನೋಡು. ಏನು ಅಂತಿಂತ ವಿಷಯದ ಕಡೆ ಗಮನ ಕೊಡೋಕೆ ಹೋಗ್ಬೇಡ. ಕಾಲೇಜಿಗೆ ಹೊಂಟೆ ಅಂದ್ರೆ ಕಾಲೇಜ್ ಆಯ್ತು, ನೀನಾಯ್ತು, ಮನೆ ಆಯ್ತು. ಅಂಥದ್ದೇನಾರ ಸಮಸ್ಯೆ ಇದ್ರೆ ಅಪ್ಪನಂತೇಳಿ ಹೇಳ್ಕೊ. ಹಾಂ ಇಲ್ಲ ನನಗಾರ ಫೋನ್ ಮಾಡಿ ಹೇಳ್ಕೊ. ಏನು ಅವಾಗ ಒಂದಿಟ್ಟು ಸಹಾಯ ಮಾಡ್ಕೊತಿರು. ವಯಸ್ಸಾಗೈತೆ ಅವಾಗೂ ಆಗಂಗಿಲ್ಲ ಬದುಕು. ಏನು ಕೈಯಾಗ ಕಾಲ ಒಂದಿಟ್ಟು ಮಾಡ್ಕೊತಿರು. ದೌಡ ಎಷ್ಟಾಕತ್ತಷ್ಟು ನಿನ್ನ ಕೈಯಾಗ ಕೆಲಸ ಮಾಡೇ ಹೋಗು. ಹಾಂ ಅಕ್ಕ ಮತ್ತು ಬಾ. ಅಯ್ಯಯ್ಯ ಆ ಹುಡುಗಿನ ಹಳೋಕೊಂತ ಕಳಿಸ್ತೀರಲ್ಲ, ಎಲ್ಲರೂ ಸುಮ್ಮನೆ ಆಗ್ರಿ. ಮತ್ತು ಬರ್ತಾಳೆ ತಗೋರಿ, ಸುಟ್ಟಿ ಕೊಟ್ಟ ಮ್ಯಾಗ ಅಳಿಯಂದ್ರಿಗೆ ಹೇಳ್ತಾನೆ, ಬರ್ತಾರೆ ಅಷ್ಟ್ರು ಬಂದು ಒಂದು 8 ದಿವಸ ಇದ್ದು ಹೋಕಾರ. ಅವ್ರ ಅತ್ತಿ ಮಾವನ ಎಲ್ಲರಿಗೂ ಹೇಳ್ತಾನೆ ಬಂದು ಇದ್ದು ಹೋಕಾರ. ಅಳಬೇಡ ಮಂಜುಳಾ, ನಿನಗೂ ಗೊತ್ತಾಗಂಗಿಲ್ಲ ಏನು ಮಾನ್ಸ. ಸುಮ್ಮನಾಗವ ಜ್ಯೋತಿ, ನೀನು ಸುಮ್ಮನಾಗ. ಖುಷಿ ಖುಷಿಯಿಂದ ಹೋಗ್ಬೇಕವ ತವ್ರ ಮನೆಯಿಂದ. ಯಾವಾಗ ಅಳ್ಕೊಂತ ಹೋಗ್ಬಾರ್ದವ, ಕಣ್ಣೀರು ಒರೆಸ್ಕೋರಿ ಹೊಸ್ರು ಅದ. ಮತ್ತು ಅವರ ಸುಮ್ಮನಾಗ್ಯಾರ, ಮತ್ತು ಮಕ್ಕ ಹಿಂಗೆ ಮಾಡ್ಕೊತಾಳೆ. ಚಂದಂಗಿ ಕಳಿಸ್ಕೊಡು ಮಗಳನ್ನ, ಮತ್ತು ಬರ್ತಾಳೆ. ಈಗ ನಾನು ಏನು ಮಾಡಿದೆ ಅಂತಂದು ಬೈಯಕತ್ತಿ. ಹಡದೊಟ್ಟಿ ಸಂಕಟ ಪಡ್ತೈತಿ ಏನು ಇವ. ಅಳಬೇಡ, ಹೋಗ್ಬರ್ತಾನೆ ಮತ್ತೆ ಬರ್ತಾನೆ ಇವ. ನೀವು ಅಪ್ಪ ನೀನು ಬರೋದು ಹೋಗೋದು ಮಾಡ್ಕೊತೀರಿ, ಮಾನ್ಸನ ಕರ್ಕೊಂಬರ್ರಿ. ಮತ್ತು ಸಾಲಿ ಸುಟ್ಟಿ ಕೊಡತ್ಲೆ ಒಂದು ಹೇಳ್ತಾನೆ ತೀರ್ನ ಇವ್ರನ್ನ ಎಲ್ಲರನ್ನೂ ಕರ್ಕೊಂಡು 4 ದಿವಸ ಬರ್ತಾನೆವ. ಅಷ್ಟರೊಳಗೆ ಬಂದು ಹೋಗ್ರಿ ಹೋಸ್ರು. ಹಾಂ ಹೋಗಿ ಬರ್ತಾನೆವ. ಯಪ್ಪ ಹೋಗಿ ಬರ್ತಾನೆ ಮಾನ್ಸ, ಹೋಗಿ ಬರ್ತಾನೆ. ಬಾಯ್ ಬಾಯ್ ಇವ. ಎಲ್ಲರಿಗೂ ಬಾಯ್, ಹೋಗಿ ಬರ್ತಾನೆ. ಓಬಯ್ಯಪ್ಪ, ಮತ್ತೆ ಸಾಲು ಸುಟ್ಟಿ ಕೊಡತ್ಲೆ ಹೊಡಿಸ್ಕೊಂಬ. ನಿಮ್ಮ ಅಪ್ಪ ಅವನ್ನೇನು ಬರಲ್ಲ ಅಂದ್ರೆ ಒಟ್ಟ ಕೇಳಕ್ಕೆ ಹೋಗ್ಬೇಡ. ಬರೋಣ ಅಜ್ಜಿ ತಾತ ಊರಿಗೆ ಅಂತಂದು ಕರ್ಕೊಂಬ. ಅಯ್ಯನಾ ಬಿಡ, ಮಾತಾ ಇಲ್ಲ ತಾತ, ಬರ್ತೇವೆ ನಾವು. ಎಷ್ಟು ಲಘುನ ಎದ್ದು ಕೆಲಸ ಮಾಡಿದ್ರು ಇವ ಉಣ್ಣತ್ಲೆ ಆಡ್ ಹೊಡಿತೈತೆ ನೋಡು. ಸಾಕೋಬೇಕಾಗತ್ತವ. ಎಷ್ಟು ಲಘುನ ಎದ್ದಾಳೆ ನೀ. 4 ಕರೆ ಎದ್ದಾಳೆ, 5 ಕರೆ ಎದ್ದಾಳೆ, ಇಟ್ಟೊತ್ತಾಕತ್ತದ. ಅಥವಾ ಸಂಜಿಕೆಗೆ ಇನ್ನೇನು ರೊಟ್ಟಿ ಅದವು, ಒಂದಿಟ್ಟು ಅನ್ನ ಒಂದು ಮಾಡಿ ಅದರ ಒಂದು ಪಲ್ಯ ಮಾಡಿಬಿಟ್ರೆ ಚಲೋ ಆಗತ್ತೆ ನೋಡು. ಅವನಕ್ಕ ಇಬ್ರು ಕೂಡ ಮಾಡಿದ್ರೆ ಇಟ್ಟೊತ್ತಾತೆ. ಇನ್ನು ನೀವು ಮುಂಚೆ ಒಬ್ಬೇಕೆ ಮಾಡ್ಕೊತಿದ್ದಲ್ಲವ್ವ, ಎಷ್ಟೋ ತಕ್ಕತ್ತೇನವ ನೀನು. 5 ಹೊಡಿತತ್ತೆ ಏನಕ್ಕ ಉಣ್ಣತ್ಲೆ ಇವ. ಅವಾಗಂತ್ರ 5 ಆಕತ್ತೆ ಲಕ್ಷ್ಮಿ. ನೀವು ದೌಡು ಎಷ್ಟು ಲಘುನ ಎದ್ದೊಳ್ತಿದ್. ನಾನು 4 ಅಂದ್ರೆ ಎದ್ದು ಬಿಡ್ತಿದ್ ನೋಡು. ಎದ್ದು ಅಷ್ಟು ಅಂಗ್ಲ ಬಗ್ಲ ಬಳ್ದು ಇವ ಒಂದು ಕೈ ನೆಲ ಅಂದು ದಿನಾ ನೆಲ ಅಂತಿದ್ ನೋಡು. ಒಂದು ಕೈ ನೆಲ ಅಂದು ಹಂಗೆ ನೀರು ಎಡ್ಲಿ ಒಲೆ ನೀರು ಇಟ್ಬಿಡ್ತಿದ್ವ. ಥಂಡ್ ಒಂದು ಬೀಳೋದ ಎಲ್ಲರೂ ಮುಖ ತೊಗೊಳಕ್ಕೆ ನೀರು ಬೇಕಾಗಬೇಕು. ಹಾಗಾಗಿ ಎಡ್ಲಿ ಒಲೆಗೆ ನೀರು ಇಟ್ಬಿಡ್ತಿದ್ದೆ. ಮುಖ ತೊಗೊಳೋರು ತೊಗೊತಿದ್ರೆ ಇತ್ಲ ಬಂದು ಒಳಗೆ ಚಾಕಿಟ್ಟು ಮುಖ ತೊಗೊಳಕ್ಕೆ ಹೋಗಿದ್ದೆ. ಮುಖ ತೊಗೊಂಬಂದು ಹಂಗೆ ನಾಷ್ಟ ಏನಾರ ಒಂದಿಟ್ಟು ಮಾಡಿ ಇಲ್ಲಕ್ರೆ ಉಂಡೋಕವಿ ಅಂದ್ರೆ ಅಡುಗೆ ಕೈ ನಿಂತು ಬಿಡ್ತಿದ್ದು ನೋಡು. ಓಸು ಎಲ್ಲರೂ ಉಂಡು ಒಂದು ನಾದಕ್ಕೆ ಆಗ್ಬಿಡೋದು. ಎಲ್ಲರೂ ಉಣ್ಣತ್ಲೆ ರೊಟ್ಟಿ ಒಂದು ನಾದಕ್ಕೆ ಖಾಲಿ ಆಗತ್ಲೆ ಮತ್ತು ಹಂಗೆ ಇನ್ನೊಂದು ನಾದಕ್ಕೆ ಹಾಕ್ಕೊಂಡೋಗ್ಬಿಡ್ತಿದ್ದೆ. ಮತ್ತು ಬೇಕಾಗಬೇಕಲ್ಲ ರೊಟ್ಟಿ. ಹೊಲಕ್ಕೆ ಕಟ್ಟೋರು ಇದ್ರೆ ಒಬ್ಬೇಕೆ ಉದ್ದೋದು ಬೇಯಿಸೋದು ಪಜೀತವ. ಈಗರ ಏನೋ ಪುಣ್ಯಕ್ಕೆ ನೀನು ಇದ್ದಿ ಒಂದಿಟ್ಟು ಊದಿ ಕೊಟ್ರೆ ನಾನು ಬೇಯಿಸ್ತೀನಿಲ್ಲ. ನಾ ಉದ್ದಿದ್ರೆ ನೀ ಬೇಯಿಸ್ತಿ. ಇವ ಇಬ್ಬರು ಇದಕ್ಕೆ ಚಲೋ ಆಗೈತವ ಇವ ಕೆಲಸ. ಹೌದು ಅಕ್ಕ, ಹೆಂಗೆ ಮಾಡ್ಕೊತಿದ್ದೆ ಏನವ. ಈಗ ಇಷ್ಟು ರಗಡಾಕತಿ ಕೆಲಸ. ಏನು ಹಾಕೋದು ಚಾಕ್ರಿ, ದನಕರುಗಳು ಚಾಕ್ರಿ ಯವ್ವ ಒಲ್ವ ಇವ. ಅತ್ತಿಯರು ಇವ್ರ ಮನೆ ಅಂತೆಲ್ಲ ಹೋಗ್ಬರ್ತಾನೆ. ಏನೋ ಇದಕ್ಕೆ ಹೇಳ್ಯಾರಂತವ್ರು ಬೆಣ್ಣಿಗೆ ಏಟಾಗೈತವ ಅಂತ ಅಂದ್ರೆ ಒಂದು ಇದು ಆಗೈತ್ರಿ ಅತ್ತಿಯರ. 1 kg ಅಷ್ಟು ಬಂದೈತಿ ಅಂದೆ. ಅವ್ರು ಯಾರೋ ಹೇಳ್ಯಾರಂತ ದುಡ್ಡು ಇಸ್ಕೊಂಡಂತ. ಅದಕ್ಕೆ ಇಲ್ವಾ ಮತ್ತು ಅವರು ರೊಕ್ಕನ ಕೊಟ್ಟಾರ. ಅವ್ರಿಗೆ 1 kg ಅಷ್ಟು ಬೆಣ್ಣಿನ ತೆಗೆದ್ಬಿಡು, ಯಾವಾಗ ಬಂದು ಒಯ್ತಾರ ಕೇಳಿ ಬರ್ತಾನೆ ಅಂತಂದು ಹೋದ್ರಕ್ಕ. ಹೌದೇನು ಕೊಡ್ತಿರ್ತಾರೆ ಮತ್ತು ಮನೆಗೆ ಹಾಗೆ ಉಳಿದ್ರೆ ಮತ್ತು ಕೊಡ್ತಿರ್ತಾರೆ. ಹೋಗ್ಲಿ ಬಿಡು. ಈಕಿ ಪುಟ್ಟ ಎಲ್ಲ ಹೇಳೋ ಕಂಡ ಇಲ್ಲ. ಹೊರಗಿದ್ಲಕ್ಕ, ಹೊರಗೆ ಆಟಾಡಕತ್ತಿದ್ಲಿ. ಆಕಿಗೆ ಉಣಿಸಿದ್ನೇ ಆಗಲಿ ಹಾಕೊಟ್ಟಿದ್ದೆಲ್ಲ ಬಿಸಿ ರೊಟ್ಟಿನ. ಅದಕ್ಕೆ ಹೊರಗೆ ಉಣಿಸಿದೆ. ಹೊರಗೆ ಆಡ್ತಾನೆ ಚಿಕ್ಕಮ್ಮ ಅಲ್ಲ. ಅದಕ್ಕೆ ಅಲ್ಲೇ ಆಡ್ವಲ್ಲಕ್ಕ ಅಂದು ಹೇಳಿ ಬಿಟ್ಟು ಬಂದನಕ್ಕ. ಇಲ್ಲೇ ಹೊರಗದ. ಹ್ಞೂ ಇನ್ನೇನು ಪರೀಕ್ಷೆ ಬಂದವು. ಸುಟ್ಟಿ ಕೊಡತ್ಲೆ ಒಂದು 4 ದಿವಸ ಅಪ್ಪ ಅವನ್ನ
ನೋಡಂಗೆ ಆಗ್ಬಿಟ್ಟತ್ವ ಜೀವನ ಅನ್ಸಾತೈತಿ. ಹೋಗಿ ಬರ್ಬೇಕು ಅನ್ಕೊಂಡನಿ. ಅತ್ತೆಯರು ಏನಂತಾರೋ ಏನಂತಾರೆ ತಗೋಯಕ್ಕ. ಹೋಗೇ ಇಲ್ಲ ನೀನು. ಎಷ್ಟು ದಿವಸ ಆಯ್ತು ನಾನು ನೋಡೇ ನೋಡ್ತೀನಿ. ಒಟ್ಟು ತವ್ರ ಮನೆಗೆ ಹೋಗೇ ಇಲ್ಲ ನೀನು. ಹೋಗ್ಬಾಯಕ್ಕ. ಬೇಕಂದ್ರೆ ನಾ ಇರ್ತಾನಂತ. ಏನು ಮತ್ತು ಆಕಿ ಪುಟ್ಟಿದ್ದು ಸಾಲಿ ಚಲೋ ಆತ ಅಂದ್ರೆ ನೀ ಎಲ್ಲೆಲ್ಲಿ ಹೋಗಂಗಿಲ್ಲ. ನೀ ಹೋಗ್ಬಾ, ನಾ ಇರ್ತಾನಂತ ಮನ್ಯಾಗ. ಹ್ಞೂ ಹಂಗಾರ ಚಲೋ ಆಯ್ತು ನೋಡು ಲಕ್ಷ್ಮಿ. ನೀನು ಇರ್ತಿ ಅಂದ್ರೆ ನನಗೂ ಚಿಂತಿರಲ್ವ ಇತ್ಲಾಗ. ಅತ್ತೆಯರ ಮೇಲೆ ಬಿಟ್ಟು ಏನು ಹೋಗೋಕೆ ಆಗಂಗಿಲ್ಲ, ಅವ್ರ ಕೈಯಿಂದನೇ ಆಗಂಗಿಲ್ಲ ಕೆಲಸ. ನೀ ಇರ್ತಿ ಅಂದ್ರೆ ನನಗೆ ಚಿಂತಿರಲ್ಲ. ನೀನು ಕಾಳಜಿ ತೊಗೊಬಿಡಕ್ಕ. ನಾ ಎಲ್ಲ ಇರ್ತಾನೆ ಮಾಡ್ಕೊತಾನಕ್ಕ. ಏನು ನೀನು ಆಕಿದ ಸಾಲಿ ಹಬ್ಬ ಎಲ್ಲ ಆದ್ಮ್ಯಾಗ ಆಕಿ ಸಾಲಿ ಸುಟ್ಟಿ ಕೊಟ್ಟಾಗ ಒಂದು 4 ದಿವ್ಸ ಹೋಗ್ಬೇಕ. ನಿನ್ನೂ ಕರ್ಕೊಂಡು ಹೋಗೋಣ ಅನ್ಕೊತಾನವ ನಮ್ಮ ತವ್ರ ಮನೆಗೆ. ಇಬ್ಬರು ಕೂಡ ಹೋದ್ವಿ ಅಂದ್ರೆ ಇಲ್ಲಿ ಯಾರು ಇರಂಗಿಲ್ಲ. ನೋಡಂತ ಯಾವಾಗಾರ ಒಂದು ದಿವಸ ಏನಾರ ಹಬ್ಬ ಇದ್ದಾಗ ಹಂಗೆ ಹೋಗಿ ಬರಾಕ್ ಬರ್ತೈತಿ. ಹೋಗೋಣಂತ ತಗೋಯಕ್ಕ. ಚಲೋ ಆದ್ ನೋಡಿಕ್ಕಿದ್ದೆ ಹೇಳ್ಕೊಂತಾನ ಬರಾಕತ್ತಾಳಲೆ. ಅವನು ಅದನ್ನೆಲ್ಲ ಸಮರ್ಥ ಹೊಡೆದ ನನಗೆ. ಅವನ ಕೈಯಾಗ ಬಾಲ್ ಇತ್ತು. ನಾನು ಸ್ವಲ್ಪ ಆಡ್ಕೊಡ್ತಾನೆ ಕೊಡು ಅಂದೆ, ಕೊಡಲ್ಲ ಅಂತಂದು ಹೊಡೆದು ತಗೊಂಡು ಹೋದ ಬೇವ. ಯವ್ವ ನೀ ಆಡೋಕೆ ಹೋಗೋದೇನು, ಈ ರಾಡಿ ತೊಗೊಂಬರೋದೇನು ಯವ್ವ? ಹೇಳಿ ಸಾಕಾಗೋತವ ನಿನಗೆ. ಏನು ಹೊರಗೆ ಹೋಗಿದ್ದಿ, ಒಂಚೂರು ಆಡ್ತಿದ್ದಿ, ಹೊಡೆದಾಡ್ಕೊಂಡು ಬಂದುಬಿಡ್ತಿದ್ದಿ. ಹೋಗಕ್ಕೆ ಹೋಗ್ಬೇಡ. ಅವ್ರು ಏನು ಕೊಡಂಗಿಲ್ಲ ನಿನಗೆ. ಹೋಗಕ್ಕೆ ಹೋಗ್ಬೇಡ. ಅವರು ಹಂಗೆ ಮಾಡ್ತಾರೆ ಬಿಡಕ್ಕ. ಒಂದು ತಟ್ಟು ಕೊಟ್ರೆ ಏನು ಕೈ ಸಿಗ್ತೈತಿ ನಂಗೆ ಮಾಡ್ತಾರೆ. ಇರಲಿ ಬಿಡ ಅಮ್ಮ, ಕಾಕಾಗೆ ಹೇಳಿ ಹೊಸ ತೊಗೊಂಬರ್ನಂತೆ. ಚಿಕ್ಕಿ ನನಗೆ ಹೊಸಾದ ಬಾಲ್ ಕೊಡಿಸು ಕಾಕಾಗೆ ಹೇಳಿ ತೊಗೊಂಬ ಅಂತಂದು ಹಂಗೆ ಕಸ್ಕೊಂಡು ಹೋಗ್ತಾನೆ. ಆಡ್ಕೊಡ್ತಾನೆ ಅಂದ್ರೆ ಹೇಳ್ತಾನೆ ಅಂತಾನಿಲ್ಲ. ಸುಮ್ಮನೆ ಮಕ್ಕ ನಡಿ ಒಂದು ತಾಸು. ಉಂಡಿದಿ ಎಲ್ಲ ಈಗ ಒಂದು ಚಾವತ್ತು ಆಡಿ ಬಂದಿದ್ದಿ. ಮಕ್ಕ ನಡಿಯವ ಒಂದು ಚಾವತ್ತು ಮಂಗಸಿ. ನಾನು ಒಂದು ಅಡ್ಡಕನಿ ಬೆಳಗ್ಗೆ 4ಕ್ಕೆ ಎದ್ದಿರೋದು ಹಂಗೆ ನಿದ್ದೆ ಬರಾಕತ್ತವ. ನಡಿ ಲಕ್ಷ್ಮಿ, ನೀನು ಒಂದು ಚಾವತ್ತು ಅಡ್ಡಾಗಂಗ. ಸಂಜೆ ಬಂದು ಮತ್ತೆ ಐತಿ ಕೆಲಸ. ಅವನಕ್ಕ ನಾನು ಒಂದಿಟ್ಟು ಅಡ್ಡಕನಿ. ನನಗೂ ಅಕ್ಕ ಕಣ್ಣೆಲ್ಲ ಉರಿಯಾಕತ್ತವು, ತಲೆ ನೋಯ್ಸಾಕುಂತೈತೆ. ನಾನು ಒಂದಿಟ್ಟು ಅಡ್ಡಕ್ಕ, ನೀನು ಅಡ್ಡಕ್ಕೆ ಹೋಗಕ್ಕ. ಹ್ಞೂನವ.